ಕ್ರಿಯಾಪದಗಳು ಮತ್ತು ಅವುಗಳ ರೂಪಗಳು. ಅದರಲ್ಲಿ ನಾವು ಇವತ್ತು ಬೇರೆ ಕೆಲವು ಕ್ರಿಯಾಪದಗಳನ್ನು ಕಲಿಯೋಣ. ಇದನ್ನು ನೀವು ಬಾಯ್ಪಾಠ ಮಾಡಬೇಕು. ಇದು ಬಾಯ್ಪಾಠ ಮಾಡಿದರೆ ಮಾತ್ರ ನಿಮಗೆ ಸಾಧ್ಯ. ಇಲ್ಲದಿದ್ದರೆ ನೀವು ಇದನ್ನು ಹೀಗೆ ಓದಿ ಎಲ್ಲ ತಿಳ್ಕೊಳ್ಳೋ ಹಾಗಿಲ್ಲ. ಚೆನ್ನಾಗಿ ಬಾಯ್ಪಾಠ ಮಾಡಿ ವಾಕ್ಯದಲ್ಲಿ ಹೇಗೆ ಉಪಯೋಗಿಸಬೇಕಂತ ನನ್ನ ಇಂಗ್ಲೀಷ್ ಗ್ರಾಮರ್ ಗೋಲ್ಡನ್ ಫಾರ್ಮುಲಾ ಮತ್ತು ಇಂಗ್ಲೀಷ್ ಕಲಿಯಿರಿ ಅದರಲ್ಲಿ ಸೂತ್ರಗಳನ್ನು ಕೊಟ್ಟಿದ್ದೇನೆ. ಆ ಪ್ರಕಾರ ನೀವು ಕಲಿಬೇಕು. ಇವತ್ತು ನಾವು ಕಲಿಯಲಿಕ್ಕಿರುವ ಕ್ರಿಯಾಪದಗಳು ನೋಡಿ. ಗಮನ ಹರಿಸು ಅಂದರೆ ಕಾನ್ಸಂಟ್ರೇಟ್, ಕಾನ್ಸಂಟ್ರೇಟ್, ಕಾನ್ಸಂಟ್ರೇಟೆಡ್, ಕಾನ್ಸಂಟ್ರೇಟೆಡ್, ಕಾನ್ಸಂಟ್ರೇಟಿಂಗ್. ಖಚಿತಪಡಿಸು ಕನ್ಫರ್ಮ್, ಕನ್ಫರ್ಮ್, ಕನ್ಫರ್ಮ್ಡ್, ಕನ್ಫರ್ಮ್ಡ್, ಕನ್ಫರ್ಮಿಂಗ್. ಪರಿಗಣಿಸು ಅಂದರೆ ಕನ್ಸಿಡರ್, ಕನ್ಸಿಡರ್, ಕನ್ಸಿಡರ್ಡ್, ಕನ್ಸಿಡರ್ಡ್, ಕನ್ಸಿಡರಿಂಗ್. ಮುಂದುವರಿಸು ಅಂದರೆ ಕಂಟಿನ್ಯೂ, ಕಂಟಿನ್ಯೂ, ಕಂಟಿನ್ಯೂಡ್, ಕಂಟಿನ್ಯೂಡ್, ಕಂಟಿನ್ಯೂಯಿಂಗ್. ನಿಯಂತ್ರಿಸು ಅಂದರೆ ಕಂಟ್ರೋಲ್, ಕಂಟ್ರೋಲ್, ಕಂಟ್ರೋಲ್ಡ್, ಕಂಟ್ರೋಲ್ಡ್, ಕಂಟ್ರೋಲಿಂಗ್. ಸಂವಹನ ಮಾಡು ಅಂದರೆ ಕಮ್ಯುನಿಕೇಟ್ ಅಂದರೆ ಮಾತುಕತೆ ನಡೆಸು. ಕಮ್ಯುನಿಕೇಟ್, ಕಮ್ಯುನಿಕೇಟೆಡ್, ಕಮ್ಯುನಿಕೇಟೆಡ್, ಕಮ್ಯುನಿಕೇಟಿಂಗ್. ಸೃಷ್ಟಿಸು ಅಂದರೆ ಕ್ರಿಯೇಟ್, ಕ್ರಿಯೇಟ್, ಕ್ರಿಯೇಟೆಡ್, ಕ್ರಿಯೇಟೆಡ್, ಕ್ರಿಯೇಟಿಂಗ್. ತೀರ್ಮಾನಿಸು ಅಂದರೆ ಡಿಸೈಡ್, ಡಿಸೈಡ್, ಡಿಸೈಡೆಡ್, ಡಿಸೈಡೆಡ್, ಡಿಸೈಡಿಂಗ್. ವಿವರಿಸು ಅಂದರೆ ಡಿಸ್ಕ್ರೈಬ್, ಡಿಸ್ಕ್ರೈಬ್, ಡಿಸ್ಕ್ರೈಬ್ಡ್, ಡಿಸ್ಕ್ರೈಬ್ಡ್, ಡಿಸ್ಕ್ರೈಬಿಂಗ್. ಅಭಿವೃದ್ಧಿಪಡಿಸು ಡೆವೆಲಪ್, ಡೆವೆಲಪ್, ಡೆವೆಲಪ್ಡ್, ಡೆವೆಲಪ್ಡ್, ಡೆವೆಲಪಿಂಗ್. ತಯಾರಿಸು ಪ್ರಿಪೇರ್, ಪ್ರಿಪೇರ್, ಪ್ರಿಪೇರ್ಡ್, ಪ್ರಿಪೇರ್ಡ್, ಪ್ರಿಪೇರಿಂಗ್. ಉತ್ಪಾದಿಸು ಪ್ರೊಡ್ಯೂಸ್, ಪ್ರೊಡ್ಯೂಸ್, ಪ್ರೊಡ್ಯೂಸ್ಡ್, ಪ್ರೊಡ್ಯೂಸ್ಡ್, ಪ್ರೊಡ್ಯೂಸಿಂಗ್. ರಕ್ಷಿಸು ಪ್ರೊಟೆಕ್ಟ್, ಪ್ರೊಟೆಕ್ಟ್, ಪ್ರೊಟೆಕ್ಟೆಡ್, ಪ್ರೊಟೆಕ್ಟೆಡ್, ಪ್ರೊಟೆಕ್ಟಿಂಗ್. ಸಾಬೀತುಪಡು ಪ್ರೂವ್, ಪ್ರೂವ್, ಪ್ರೂವ್ಡ್, ಪ್ರೂವ್ಡ್, ಪ್ರೂವಿಂಗ್. ಕಡಿಮೆ ಮಾಡು ರೆಡ್ಯೂಸ್, ರೆಡ್ಯೂಸ್, ರೆಡ್ಯೂಸ್ಡ್, ರೆಡ್ಯೂಸ್ಡ್, ರೆಡ್ಯೂಸಿಂಗ್. ಅಗತ್ಯವಿರು ರಿಕ್ವೈರ್, ರಿಕ್ವೈರ್, ರಿಕ್ವೈರ್ಡ್, ರಿಕ್ವೈರ್ಡ್, ರಿಕ್ವೈರಿಂಗ್. ಪ್ರತಿಕ್ರಿಯಿಸು ರೆಸ್ಪಾಂಡ್, ರೆಸ್ಪಾಂಡ್, ರೆಸ್ಪಾಂಡೆಡ್, ರೆಸ್ಪಾಂಡೆಡ್, ರೆಸ್ಪಾಂಡಿಂಗ್. ಪರಿಹರಿಸು ಸಾಲ್ವ್, ಸಾಲ್ವ್, ಸಾಲ್ವ್ಡ್, ಸಾಲ್ವ್ಡ್, ಸಾಲ್ವಿಂಗ್. ಸೂಚಿಸು ಸಜೆಸ್ಟ್, ಸಜೆಸ್ಟ್, ಸಜೆಸ್ಟೆಡ್, ಸಜೆಸ್ಟೆಡ್, ಸಜೆಸ್ಟಿಂಗ್. ಮತ್ತೊಂದು ವಿಷಯ ಏನಂದರೆ ನಾನು ಈಗ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇಂಗ್ಲೀಷ್ ಏನೂ ಬರದವರಿಗೆ. ಝೀರೋದಿಂದ ಹೀರೋ ಹೇಳಿ ಇಂಗ್ಲೀಷ್ನಲ್ಲಿ ಝೀರೋದಿಂದ ಹೀರೋ. ಸೊ ಅದು ABCಡಿಂದ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಸ್ಪೆಲ್ಲಿಂಗ್ ಕಲಿಸ್ತೇನೆ, ನಂತರ ಶಬ್ದ ರಚನೆ ಕಲಿಸ್ತೇನೆ, ನಂತರ ವಾಕ್ಯ ರಚನೆ ಕಲಿಸ್ತೇನೆ, ನಂತರ ಮಾತಾಡಲಿಕ್ಕೆ ಕಲಿಸ್ತೇನೆ. ತುಂಬ ದೊಡ್ಡದಾದ ಕೋರ್ಸ್ ಇದೆ. ಅದು 5-6 ಮಂತ್ಸ್ ಇದ್ದು ಒಂದು 100ರಿಂದ 150 ವೀಡಿಯೋಸ್ ಆಗ್ಬೋದು. ಸೊ ಅದಕ್ಕಾಗಿ ಯಾರಿಗೆಲ್ಲ ಮನಸ್ಸುಂಟ ಅವರು ಈಗಲೇ ನನ್ನ ವಿಡಿಯೋಗಳನ್ನು ಸ್ವಲ್ಪ ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇದು ನಾನು ಕೂಡಲೇ ಅಂದರೆ 2-3 ದಿನಗಳಲ್ಲೇ ಅಥವಾ ಬರುವ ವಾರದಿಂದ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ವಲ್ಪ ಅದಕ್ಕೆ ನನಗೂ ಸ್ವಲ್ಪ ವರ್ಕ್ ಉಂಟು. ಅದು ಮಾಡಿದ ಕೂಡಲೇ ಸ್ಪೆಲ್ಲಿಂಗ್ ನಾನು ಹೀಗೆ ಕಲಿಸ್ಲಿಕ್ಕೆ ಬರೋದಿಲ್ಲ. ನಾನು ಇದರ ಮೇಲೆ ಮೊಬೈಲ್ ಮೇಲೆ ಸ್ಪೆಲ್ಲಿಂಗ್ ಕಲಿಸ್ಲಿಕ್ಕೆ ಬರೋದಿಲ್ಲ. ಸ್ಪೆಲ್ಲಿಂಗ್ ನಾನು ಹೇಗೆ ಬೋರ್ಡಲ್ಲಿ ಟೀಚ್ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೇನೆ. ಅದಾದ ಕೂಡಲೇ ನಾನು ಬೋರ್ಡಲ್ಲಿ ಸ್ಪೆಲ್ಲಿಂಗ್ ಎಲ್ಲ ಮಾಡಲಿಕ್ಕೆ ಕಲಿಸ್ತೇನೆ ನಿಮಗೆ. ಸೊ ಸ್ಪೆಲ್ಲಿಂಗ್ ಬಂದರೆ ನೀವು ಯಾವುದೇ ಶಬ್ದವನ್ನು ಇಂಗ್ಲೀಷಲ್ಲಿ ನೀವು ಬರಿಬೋದು, ಓದ್ಬೋದು. ಇದು ನನ್ನ ಗ್ಯಾರಂಟಿ.